ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕೇರಳ ರಾಜ್ಯದ ತಿರುವನಂತಪುರದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಆದರೆ 2011ಕ್ಕೂ ಮೊದಲು ಕೇರಳ ರಾಜ್ಯದಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಇದೆ ಅನ್ನೋದೇ ಪ್ರಪಂಚಕ್ಕೆ ಗೊತ್ತೇ ಇರಲಿಲ್ಲ. ಆದರೆ 2011 ಜೂನ್ ತಿಂಗಳಲ್ಲಿ ಈ ದೇವಾಲಯದ ಕೆಲವು ರಹಸ್ಯ ಕೊಠಡಿಗಳಲ್ಲಿ ಹೊರಗಡೆ ಬಿದ್ದಿರುವ ಲೆಕ್ಕವಿಲ್ಲದಷ್ಟು ಲಕ್ಷಾಂತರ ಬೆಲೆ ಬಾಳುವ ಸಂಪತ್ತಿನಿಂದ ಪ್ರಪಂಚಕ್ಕೆ ಪರಿಚಯವಾಗುತ್ತೆ. ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಬಗ್ಗೆ ಮತ್ತು ರಹಸ್ಯ ನೆಲಮಾಳಿಗೆಗಳ ಬಗ್ಗೆ ಎಷ್ಟು ತಿಳಿದುಕೊಂಡ್ರೂ ಕೂಡ ಕಡಿಮೆ ಅಂತ ಹೇಳ್ಬಹುದು. ಆದ್ರಿಂದ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಿಜವಾಗ್ಲೂ ಆ ಸಮಯದಲ್ಲಿ ಆ ದೇವಾಲಯದಲ್ಲಿರುವ ಬಿ ಎಂಬ ಚೇಂಬರ್ಗೆ ಯಾರು ಕೂಡ ತೆರೆಯದ ಹಾಗೆ ನಾಗಬಂಧವನ್ನು ಹಾಕಿದ್ದಾರ. ಅದೇ ರೀತಿ ಕೊಠಡಿಯನ್ನು ಯಾರು ತೆಗೆದ ಹಾಗೆ ದೊಡ್ಡ ದೊಡ್ಡ ಭಾರಿ ಆಕಾರದ ಹಾವುಗಳು ನಿಜವಾಗ್ಲೂ ಇಂದಿಗೂ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ? ಈ ವಾಲ್ಟ್ ಬಿ ಚೇಂಬರ್ಗೆ ಇರುವ ಬಾಗಿಲಿಗೆ ಕಿವಿ ಇಟ್ಟು ಕೇಳಿದರೆ ಹಾವುಗಳು ಶಬ್ದ ಮಾಡ್ತಾ ಇರುವಾಗೆ ಕೇಳಿಸುತ್ತಾ? ಇದಷ್ಟು ಅಲ್ಲದೆ ಸಮುದ್ರದ ಶಬ್ದ ಕೂಡ ಕೇಳಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ನಿಜವಾಗ್ಲೂ ಸಮುದ್ರದ ಶಬ್ದ ಕೇಳಿಸುತ್ತಾ ಎಂಬ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ತಿಳಿದುಕೊಳ್ಳೋಕೆ ಪ್ರಯತ್ನಿಸೋಣ. ಸೊ ಇಲ್ಲಿಯವರೆಗೂ ಯಾರು ಹೇಳದಂತಹ ಕೆಲವು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಆದ್ದರಿಂದ ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ. 2011 ಜೂನ್ ತಿಂಗಳಲ್ಲಿ ಈ ರಹಸ್ಯ ನೆಲಮಾಳಿಗೆಯನ್ನು ತೆರೆಯೋದ್ರಿಂದ ಒಳಗಡೆ ಇರುವ ನಿಧಿಯ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆದರೆ ಇದಕ್ಕೂ ಮೊದಲು ಈ ರಹಸ್ಯ ಕೊಠಡಿಗಳನ್ನು ತೆರೆಯೋಕೆ 2 ಬಾರಿ ಪ್ರಯತ್ನಿಸಿದರು ಅಂತ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರದಿರಬಹುದು. ಈ ವಿಷಯವನ್ನ ಎಮಿಲಿ ಗಿಲ್ಕ್ರಿಸ್ಟ್ ಆಚ್ ಎಂಬ ಮಹಿಳೆ ಎ ಗೈಡ್ ಬುಕ್ ಫಾರ್ ದ ವಿಸಿಟರ್ ಎಂಬ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾಳೆ. ಸೊ ಇದರ ಪ್ರಕಾರ ನೋಡಿದ್ರೆ 2011ಕ್ಕೂ ಮೊದಲು 103 ವರ್ಷಗಳ ಹಿಂದೆ ಅಂದ್ರೆ 1908ರಲ್ಲಿ ಈ ದೇವಾಲಯದ ಅಧಿಕಾರಿಕ ಬಾಧ್ಯತೆಗಳನ್ನು ನಿರ್ವಹಿಸುತ್ತಿರುವ ಟ್ರಾವಂಕೂರ್ ಪ್ರಭುತ್ವ ಈ ದೇವಾಲಯದಲ್ಲಿರುವ ರಹಸ್ಯ ನೆಲಮಾಳಿಗೆಯನ್ನು ತೆರೆಯಲು ಪ್ರಯತ್ನಿಸುತ್ತಿರುವಾಗ ಅವರಿಗೆ ಒಂದು ನಾಗರ ಹಾವುಗಳ ಗುಂಪು ಕಾಣಿಸೋದ್ರಿಂದ ಭಯಪಟ್ಟು ಆ ಕೊಠಡಿಗಳನ್ನು ತೆರೆಯೋದನ್ನೇ ನಿಲ್ಲಿಸಿಬಿಡ್ತಾರೆ. ಮತ್ತೆ ಸರಿಯಾಗಿ 22 ವರ್ಷಗಳ ನಂತರ ಅಂದರೆ 1930ರಲ್ಲಿ ದೇಶದಲ್ಲಿರುವ ಬಹಳಷ್ಟು ಪ್ರಾಂತ್ಯದಲ್ಲಿ ವಿಪರೀತವಾದ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ. ಆ ಸಮಯದಲ್ಲಿ ಕೇರಳ ರಾಜ್ಯವು ಕೂಡ ಅತಿ ದೊಡ್ಡ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಸೊ ಸರಿಯಾಗಿ ಅದೇ ಸಮಯದಲ್ಲಿ ಟ್ರಾವಂಕೂರ್ ರಾಜವಂಶದ ಶ್ರೀ ಚಿತ್ತೂರ ತಿರುನಾಲ್ ಬಲರಾಮ ವರ್ಮನಿಗೆ ತನ್ನ ರಾಜ್ಯವನ್ನು ಆ ಆರ್ಥಿಕ ಪರಿಸ್ಥಿತಿಯಿಂದ ಹೇಗೆ ಹೊರಗಡೆ ಹಾಕಬೇಕು ಎಂಬುದು ಆತನಿಗೆ ಅರ್ಥವಾಗಲ್ಲ. ಆದರೆ ಈ ಚಿತ್ತೂರ ತಿರುನಾಲ್ ಬಲರಾಮ ವರ್ಮನಿಗೆ ಆ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ರಹಸ್ಯ ನೆಲಮಾಳಿಗೆಗಳು ಇವೆ ಎಂದು, ಆ ಕೊಠಡಿಗಳಲ್ಲಿ ಅತ್ಯಂತ ಬೆಲೆ ಬಾಳುವ ಸಂಪತ್ತು ಇದೆ ಎಂದು ಮೊದಲೇ ಗೊತ್ತಿರುತ್ತೆ. ಆದರೆ ರಹಸ್ಯಕರವಾದ ಕೊಠಡಿಗಳು ಎಷ್ಟಿವೆ ಎಂಬ ವಿಷಯ ಮಾತ್ರ ಗೊತ್ತಿರಲ್ಲ. ಆದ್ದರಿಂದ ಆತ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಆ ದೇವಾಲಯದಲ್ಲಿರುವ ರಹಸ್ಯ ಕೊಠಡಿಗಳನ್ನು ತೆರೆದು ಆ ಕೊಠಡಿಗಳಲ್ಲಿರುವ ಸಂಪತ್ತಿನಿಂದ ತನ್ನ ರಾಜ್ಯವನ್ನ ಆರ್ಥಿಕ ಕಷ್ಟದಿಂದ ಹೊರಗಡೆ ಹಾಕಬೇಕು ಅನ್ಕೊಂಡು ಆ ರಹಸ್ಯ ಕೊಠಡಿಗಳನ್ನು ತೆರೆಯೋಕೆ ಶುಭ ಮುಹೂರ್ತಗಳನ್ನು ಹೇಳಿ ಎಂದು ದೇವಾಲಯದ ಅರ್ಚಕರನ್ನ ಕೇಳ್ತಾನೆ. ಸೊ ಪೂಜಾರಿಗಳು ಹೇಳಿರುವ ಶುಭ ಮುಹೂರ್ತದಂದು ಅಂದ್ರೆ 1936 ಡಿಸೆಂಬರ್ 6ರಂದು ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಆ ರಹಸ್ಯ ಕೊಠಡಿಯ ಬಾಗಿಲುಗಳನ್ನು ತೆರೆಯೋಕೆ ಪ್ರಯತ್ನಿಸ್ತಾರೆ. ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ತೆರೆದುಕೊಳ್ಳಲ್ಲ. ಇದೇ ರೀತಿ 2.5 ಗಂಟೆಗಳವರೆಗೆ ಪ್ರಯತ್ನಿಸಿ ಕೊನೆಗೆ ಆ ಬಾಗಿಲುಗಳನ್ನು ಮುರಿದು ಒಳಗಡೆ ಹೋಗ್ತಾರೆ. ಈ ರೀತಿ ಒಳಗಡೆ ಹೋದ ನಂತರ ಅಲ್ಲಿ ಅವರು ಆಶ್ಚರ್ಯ ಪಡುವಂತೆ ಬಹಳಷ್ಟು ಬಂಗಾರದ ಗಡಿಗೆಗಳು, ವಜ್ರದ ಕಿರೀಟಗಳು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಆಶ್ಚರ್ಯಕರವಾದ ವಿಷಯಗಳು ಹೊರಗಡೆ ಬೀಳುತ್ತವೆ. ಅಲ್ಲಿಯವರೆಗೆ ಒಂದೇ ಕೊಠಡಿ ಇರುತ್ತೆ ಅಂದುಕೊಂಡವರಿಗೆ ಆ ಕೊಠಡಿಯ ಒಳಗೆ ಇನ್ನೂ 5 ಕೊಠಡಿಗಳಿಗೆ ಬಾಗಿಲುಗಳು ಕಾಣಿಸುತ್ತವೆ. ಆಗ ಆ ಟ್ರಾವಂಕೂರ್ ರಾಜ ಆ ಕೊಠಡಿಯಲ್ಲಿ ಹೊರಗಡೆ ಬಿದ್ದಿರುವ ಸಂಪತ್ತನ್ನ ತನ್ನ ರಾಜ್ಯ ಎದುರಿಸುತ್ತಿರುವ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಬಳಸಿದ್ದಾನೆ ಎಂದು ಎಮಿಲಿ ಗಿಲ್ಕ್ರಿಸ್ಟ್ ಆಚ್ ಎಂಬ ಮಹಿಳೆ ಬರೆದಿರುವ ಎ ಗೈಡ್ ಬುಕ್ ಫಾರ್ ದ ವಿಸಿಟರ್ ಎಂಬ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ವಿವರಿಸಿದ್ದಾರೆ. ಇದೇ ಅಲ್ಲದೆ ಇಲ್ಲಿ ಆಶ್ಚರ್ಯಪಡಿಸುವ ಇನ್ನೊಂದು ವಿಷಯ ಏನು ಅಂದ್ರೆ 1908ರಲ್ಲಿ ಆ ಸೀಕ್ರೆಟ್ ಚೇಂಬರ್ ಅನ್ನ ತೆಗಿತಾ ಇರುವಾಗ ಆ ನಾಗರ ಹಾವುಗಳ ಗುಂಪೊಂದು ಹೊರಗಡೆ ಬರುತ್ತೆ. ಆ ಸಮಯದಲ್ಲಿ ಬಂದಿರುವ ನಾಗರ ಹಾವುಗಳ ಗುಂಪು ಮತ್ತೆ 1931ರಲ್ಲಿ ಆ ರಹಸ್ಯ ಕೊಠಡಿಗಳನ್ನು ತೆಗೆತಾ ಇರುವಾಗ ಮತ್ತೆ ಯಾಕೆ ಬಂದಿಲ್ಲ ಎಂಬುದು ಯಾರಿಗೂ ಅರ್ಥವಾಗಿಲ್ಲ. ನಂತರ 2011ರಲ್ಲಿ ಏನ್ ನಡೀತು ಎಂಬುದು ನಮಗೆ ಗೊತ್ತಿದೆ. ರಿಟೈರ್ಡ್ IPS ಆಫೀಸರ್ ಆಗಿರುವ ಸುಂದರ್ ರಾಜನ್ ಆ ದೇವಾಲಯದ ಅಧಿಕಾರಿಗಳು ಮತ್ತು ರಾಜ ಕುಟುಂಬದವರು ಸೇರಿ ಪದ್ಮನಾಭ ಸ್ವಾಮಿಯವರ ಆಭರಣಗಳನ್ನು ಮಾಯ ಮಾಡಿ ಅವುಗಳ ಬದಲಾಗಿ ನಕಲಿ ವಸ್ತುಗಳನ್ನು ಅಲ್ಲಿ ಇಡ್ತಾ ಇದ್ದಾರೆ ಎಂದು, ಆದ್ದರಿಂದ ಶೀಘ್ರವೇ ಆ ದೇವಾಲಯದಲ್ಲಿರುವ ಸ್ವಾಮಿಯವರ ಸಂಪತ್ತನ್ನ ಲೆಕ್ಕಿಸಬೇಕು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪೆಟಿಷನ್ ಹಾಕ್ತಾನೆ. ಇದಕ್ಕೆ ಸ್ಪಂದಿಸಿ ಸುಪ್ರೀಂ ಕೋರ್ಟ್ ಸ್ವಾಮಿಯವರ ಸಂಪತ್ತನ್ನ ಲೆಕ್ಕಿಸೋಕೆ 7 ಜನ ಸದಸ್ಯರೊಂದಿಗೆ ಕೂಡಿರುವ ಅಮಿಕ್ಯೂಸ್ ಕ್ಯೂರಿಯಾ ಎಂಬ ಒಂದು ಕಮಿಟಿಯನ್ನು ಅಲ್ಲಿಗೆ ಕಳಿಸುತ್ತೆ. ಅಲ್ಲಿಗೆ ಹೋಗಿರುವ ಆ ಕಮಿಟಿ ಸ್ವಾಮಿಯವರ ಸಂಪತ್ತು ಎಷ್ಟಿದೆ ಎಂದು ತಿಳಿದುಕೊಳ್ಳೋಕೆ ಆ ದೇವಾಲಯವನ್ನು ಸರ್ಚ್ ಮಾಡ್ತಾ ಇರುವಾಗ ಅದೇ ಸಮಯದಲ್ಲಿ ಪ್ರಪಂಚವೆಲ್ಲ ಆಶ್ಚರ್ಯ ಪಡುವಂತೆ ಆ ದೇವಾಲಯದ ಪಶ್ಚಿಮ ದಿಕ್ಕಿನ ಅಂಡರ್ ಗ್ರೌಂಡ್ ನಲ್ಲಿ ಅತ್ಯಂತ ರಹಸ್ಯ
ರಹಸ್ಯಕರವಾದ 6 ಕೊಠಡಿಗಳು ಒಬ್ಬರಿಗೆ ಕಾಣಿಸುತ್ತೆ. ಆಗ ಆ ರಹಸ್ಯಕರವಾದ ಕೊಠಡಿಗಳಿಗೆ ವಾಲ್ಟ್ ಎ, ವಾಲ್ಟ್ ಬಿ, ವಾಲ್ಟ್ ಸಿ, ವಾಲ್ಟ್ ಡಿ, ವಾಲ್ಟ್ ಇ, ವಾಲ್ಟ್ ಎಫ್ ಎಂಬ ಹೆಸರುಗಳು ಇರ್ತಾರೆ. ಆಗ ಆ ಕಮಿಟಿ 2011 ಜೂನ್ 27ರಂದು ವಾಲ್ಟ್ ಇ ಮತ್ತು ವಾಲ್ಟ್ ಎಫ್ ಎಂಬ 2 ರಹಸ್ಯಕರವಾದ ಕೊಠಡಿಗಳನ್ನು ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಸ್ವಾಮಿಯವರ ಆಭರಣಗಳು ಮತ್ತು ಕಿರೀಟಗಳು ಕಂಡು ಬರುತ್ತದೆ. ಅವುಗಳನ್ನು ಪೂಜಾರಿಗಳು ವಾರಕ್ಕೆ 1 ಬಾರಿ ಪದ್ಮನಾಭ ಸ್ವಾಮಿಗೆ ಆಭರಣಗಳನ್ನು ಅಲಂಕರಿಸೋಕೆ ತೆರೆದು ಮತ್ತೆ ಅದೇ ಜಾಗದಲ್ಲಿ ಇಡ್ತಾರೆ. ಮತ್ತೆ ಅದೇ ದಿನ ವಾಲ್ಟ್ ಸಿ ಅಂಡ್ ವಾಲ್ಟ್ ಡಿ ಅನ್ನು ಓಪನ್ ಮಾಡ್ತಾರೆ. ಅಲ್ಲಿ ಕೂಡ ಸ್ವಾಮಿಯವರ ಅತ್ಯಂತ ಬೆಲೆ ಬಾಳುವ ಆಭರಣಗಳು ಮತ್ತು ಕಿರೀಟಗಳು ಕಂಡು ಬರುತ್ತವೆ. ಇವುಗಳನ್ನು ಕೇವಲ ವರ್ಷಕ್ಕೆ 8 ಬಾರಿ ಮಾತ್ರವೇ ತೆರೀತಾ ಇರ್ತಾರೆ. ಮತ್ತೆ ಸರಿಯಾಗಿ 3 ದಿನಗಳ ನಂತರ ವಾಲ್ಟ್ ಎ ಎಂಬ ಚೇಂಬರ್ ಅನ್ನ ಓಪನ್ ಮಾಡೋಕೆ ಆ ಕಮಿಟಿ ಕೊಠಡಿಯ ಹತ್ರ ಹೋಗ್ತಾರೆ. ಸೊ ಮೊದಲು ಆ ಕೊಠಡಿಗೆ ಒಂದು ಮೆಟಲ್ ಗ್ರಿಲ್ ಡೋರ್ ಕಾಣಿಸುತ್ತೆ. ಅದನ್ನ ಹೇಗೋ ಮಾಡಿ ಓಪನ್ ಮಾಡ್ತಾರೆ. ಆದ್ರೆ ಅದರ ನಂತರ ಇನ್ನೊಂದು ಕಟ್ಟಿಗೆಯ ಬಾಗಿಲು ಕಾಣಿಸುತ್ತೆ. ಅದನ್ನ ಕೂಡ ಅತ್ಯಂತ ಕಷ್ಟದಿಂದ ಹೇಗೋ ಮಾಡಿ ಓಪನ್ ಮಾಡಿ ಒಳಗಡೆ ಹೋದ್ರೆ ಅದರ ಒಳಗಡೆ ಏನು ಇರಲ್ಲ. ಇನ್ನು ಅಲ್ಲಿ ಏನು ಇಲ್ಲ ಅಂತ ಅನ್ಕೊಳ್ಳುವ ಸಮಯಕ್ಕೆ ಕೆಳಗಡೆ ನೆಲದ ಮೇಲೆ ಸ್ಲ್ಯಾಬ್ ಹಾಕಿರುವ ಒಂದು ಮಾರ್ಬಲ್ ಕಾಣಿಸುತ್ತೆ. ಅದನ್ನ ತೆರೆದು ನೋಡಿದರೆ ಕೆಳಗಡೆ ಭೂಗರ್ಭದ ಒಳಗಡೆ ದಾರಿ ಕಾಣಿಸುತ್ತೆ. ಅದರ ಕೆಳಗಡೆ ಹೋಗಿ ನೋಡಿದರೆ ಎಲ್ಲವೂ ಕೂಡ ಕತ್ತಲಿನಿಂದ ಕೂಡಿರುತ್ತೆ. ಟಾರ್ಚ್ ಲೈಟ್ ಹಾಕಿ ನೋಡಿದಾಗ ಆ ಜಾಗದಲ್ಲಿ ರಾಶಿ ರಾಶಿಗಳಲ್ಲಿ ಬಿದ್ದಿರುವ ಬಂಗಾರದ ನಾಣ್ಯಗಳು, ಬಂಗಾರದ ಸಿಂಹಾಸನಗಳು, ವಜ್ರದಿಂದ ಕೂಡಿರುವ ಕಿರೀಟಗಳು, ಸುಮಾರು 18 ಅಡಿಗಳಷ್ಟು ಎತ್ತರವಿರುವ ಗೋಲ್ಡನ್ ನೆಕ್ಲೆಸ್, ಇನ್ನು ಅಲ್ಲಿ ಇರುವ ಗೋಲ್ಡ್ ಕಾಯಿನ್ಗಳಿಗೆ ಲೆಕ್ಕವೇ ಇಲ್ಲ. ಅಲ್ಲಿರುವ ಬಂಗಾರದ ತೂಕ ಬರೋಬ್ಬರಿ 13 ಲಕ್ಷ ಕೆಜಿಗಳಷ್ಟು ಇರುತ್ತದೆ. ಸೊ ಈ ಟೋಟಲ್ ಬಂಗಾರವನ್ನ ವ್ಯಾಲ್ಯೂಯೇಷನ್ ಮಾಡೋಕೆ ಅವರಿಗೆ ಸರಿಸುಮಾರು 4 ತಿಂಗಳ ಸಮಯ ಹಿಡಿಯುತ್ತೆ. ಇದರ ಬೆಲೆ ಸರಿಸುಮಾರು 1,76,000 ಕೋಟಿ ರೂಪಾಯಿಗಳಿಂದ ಅಧಿಕ ಇರುತ್ತೆ ಎಂದು ಆಗಿನ ಸಮಯದಲ್ಲಿ ಸರ್ಕಾರ ಡಿಕ್ಲೇರ್ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿರುವ ವಜ್ರಗಳು ಮತ್ತು ಬಂಗಾರ ಅತ್ಯಂತ ಪುರಾತನವಾದ ವಸ್ತುಗಳು. ಅವುಗಳಲ್ಲಿ ರೋಮನ್ ಕಾಲದ ವಸ್ತುಗಳು ಕೂಡ ಇವೆ. ಇದರಿಂದ ಒಂದೇ ಸಲ ಪ್ರಪಂಚವೆಲ್ಲ ಆಶ್ಚರ್ಯಕ್ಕೆ ಒಳಗಾಗುತ್ತೆ. 4 ದಿನಗಳ ನಂತರ ಆ ಕಮಿಟಿ ವಾಲ್ಟ್ ಬಿ ಎಂಬ ಚೇಂಬರ್ ಅನ್ನ ತೆರೆಯೋಕೆ ಆ ಕೊಠಡಿ ಹತ್ರ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಅಂದ್ರೆ ಆ ಕೊಠಡಿಯ ಬಾಗಿಲನ್ನು 1980ರಿಂದ ಇಲ್ಲಿಯವರೆಗೂ ಓಪನ್ ಮಾಡಿಲ್ಲ. ಆಗಿನಿಂದ ಈಗಿನವರೆಗೂ ಯಾಕೆ ತೆರೆದಿಲ್ಲ ಎಂಬ ವಿಷಯ ಮಾತ್ರ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಅವರು ಆ ಬಾಗಿಲನ್ನ ತೆರೆಯೋಕೆ ಅದರ ಹತ್ರ ಹೋಗ್ತಾರೆ. ಸೊ ಅದರಲ್ಲೂ ಕೂಡ ಮೊದಲು ಅವರಿಗೆ ಒಂದು ಕಬ್ಬಿಣದ ಬಾಗಿಲು ಕಾಣಿಸುತ್ತೆ. ಆ ಕಬ್ಬಿಣದ ಬಾಗಿಲನ್ನು ತೆರೆದ ನಂತರ ಇನ್ನೊಂದು ಕಟ್ಟಿಗೆಯ ಬಾಗಿಲು ಕಾಣಿಸುತ್ತೆ. ಅದನ್ನು ಕೂಡ ಹೇಗೋ ಮಾಡಿ ತೆರೀತಾರೆ. ಆದರೆ ಅವರಿಗೆ ಆಶ್ಚರ್ಯವನ್ನ ಉಂಟು ಮಾಡುವ ಒಂದು ಬಾಗಿಲು ಕಾಣಿಸಿಕೊಳ್ಳುತ್ತೆ. ಆ ಬಾಗಿಲನ್ನ ಪೂರ್ತಿಯಾಗಿ ಕಬ್ಬಿಣದಿಂದ ತಯಾರಿಸಿದ್ದಾರೆ. ಆ ಬಾಗಿಲಿನ ಮೇಲೆ ಭಾರಿ ಆಕಾರ ಹೊಂದಿರುವ 2 ನಾಗರ ಹಾವುಗಳ ಚಿತ್ರಗಳನ್ನು ಕೂಡ ಕೆತ್ತಲಾಗಿದೆ. ಆದ್ರೂ ಕೂಡ ಅದನ್ನ ಹೇಗೋ ಮಾಡಿ ತೆರೆಯೋಕೆ ಬಹಳಷ್ಟು ಪ್ರಯತ್ನಿಸ್ತಾರೆ. ಅದನ್ನು ಓಪನ್ ಮಾಡೋಕೆ ಎಷ್ಟು ಪ್ರಯತ್ನಿಸಿದ್ರು ಕೂಡ ಅದು ಓಪನ್ ಆಗಲ್ಲ. ಆಗ ಆ ಕಮಿಟಿ ಆ ಬಾಗಿಲನ್ನು ಬಲವಂತದಿಂದ ತೆರಿಬಾರದು ಎಂದು ಹೇಗಾದರೂ ಮಾಡಿ ಮುರಿಯದೆ ತೆಗಿಬೇಕೆಂದು ಭಾವಿಸಿ ಈ ಬಾಗಿಲನ್ನ ತೆರೆಯೋಕೆ ಬೀಗವನ್ನ ತಯಾರಿಸು ಎಂದು ಬೀಗವನ್ನ ತಯಾರಿಸುವ ವ್ಯಕ್ತಿಗೆ ಹೇಳ್ತಾರೆ. ಸೊ ಆತ ಬಾಗಿಲಿಗೆ ಬೀಗವನ್ನ ತಯಾರಿಸುವಷ್ಟರಲ್ಲಿ ಈ ಟ್ರಾವೆಂಕೋರ್ ರಾಜ ಕುಟುಂಬದವರು ಆ ಬಾಗಿಲನ್ನ ತೆರೆದರೆ ಈ ಪ್ರಪಂಚ ನಾಶವಾಗುತ್ತದೆ ಎಂದು ಈ ಬಾಗಿಲನ್ನ ತೆರಿಬಾರದು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪೆಟಿಷನ್ ಹಾಕ್ತಾರೆ. ಅಷ್ಟೇ ಅಲ್ಲ, ದೇಶದಲ್ಲಿರುವ ಬಹಳಷ್ಟು ಜನ ಹಿಂದೂ ಧಾರ್ಮಿಕ ಮುಖಂಡರು ಕೂಡ ಈ ಬಾಗಿಲನ್ನ ತೆರೆಯೋದನ್ನ ವಿರೋಧಿಸಿ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ಆಗ ಕೋರ್ಟ್ ಆ ಬಾಗಿಲನ್ನ ಬಲವಂತದಿಂದ ತೆರೆದರೆ ದೇಶದಲ್ಲಿ ಧಾರ್ಮಿಕ ಗಲಭೆಗಳು ಶುರುವಾಗುತ್ತವೆ ಎಂದು ಭಾವಿಸಿ ಯಾವ ಸರ್ಕಾರವೇ ಆಗಲಿ ಕೋರ್ಟ್ ಆದೇಶ ಕೊಡುವವರೆಗೆ ಆ ದೇವಾಲಯದ ಕೆಳಗೆ ಇರುವ ಬಾಗಿಲುಗಳನ್ನು ತೆರಿಬಾರದು ಎಂದು ಆದೇಶ ಕೊಡುತ್ತೆ. ಈ ರೀತಿ ಈ ಬಾಗಿಲನ್ನು ಇಂದಿಗೂ ಕೂಡ ತೆರೆಯದೆ ಹಾಗೆ ಬಿಟ್ಟಿದ್ದಾರೆ. ಇಂದಿಗೂ ಕೂಡ ಈ ವಾಲ್ಟ್ ಬಿ ಚೇಂಬರ್ ನಲ್ಲಿ ಏನಿದೆ ಎಂಬುದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರದ ಇನ್ನೊಂದು ವಿಷಯ ಏನು ಅಂದ್ರೆ ಇಷ್ಟೊಂದು ರಹಸ್ಯಕರವಾದ ಈ ವಾಲ್ಟ್ ಬಿ ಚೇಂಬರ್ ನಲ್ಲಿ ಏನಿದೆ ಎಂಬುದು ಮಾತ್ರ ಒಬ್ಬ ವ್ಯಕ್ತಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ. ಆತನೇ ಟ್ರಾವಂಕೂರ್ ರಾಜವಂಶದ ಕೊನೆಯ ರಾಜನಾಗಿರುವ ಶ್ರೀ ಉತ್ರಡಾಮ್ ತಿರುನಾಲ್ ಮಾರ್ತಾಂಡ ವರ್ಮ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಈ ಉತ್ರಡಾಮ್ ತಿರುನಾಲ್ ಮಾರ್ತಾಂಡ ವರ್ಮ ಕೂಡ 2013ರಲ್ಲಿ ಮರಣಿಸಿ ಬಿಡ್ತಾರೆ. ಇದರಿಂದ ಇಷ್ಟೊಂದು ರಹಸ್ಯಕರವಾದ ಕೊಠಡಿಯ ಒಳಗೆ ಏನಿದೆ ಎಂದು ತಿಳಿದುಕೊಳ್ಳೋಕೆ ನಮಗಿರುವ ಆ ಒಂದು ಆಧಾರವೂ ಕೂಡ ನಾಶವಾಗಿ ಬಿಡುತ್ತೆ. ನಂತರ ಸುಪ್ರೀಂ ಕೋರ್ಟ್ ನೇಮಿಸಿದ ಅಮಿಕಸ್ ಕ್ಯೂರಿ ಎಂಬ ಕಮಿಟಿ 2014 ಏಪ್ರಿಲ್ ತಿಂಗಳಲ್ಲಿ ಇನ್ನೂ 2 ಚೇಂಬರ್ಗಳನ್ನು ಕೂಡ ಕಂಡುಕೊಳ್ಳುತ್ತೆ. ಅವುಗಳಿಗೆ ಜಿ ಅಂಡ್ ಎಚ್ ಎಂಬ ಹೆಸರುಗಳನ್ನು ಕೂಡ ಇಡುತ್ತೆ. ಅವುಗಳನ್ನ ಕೂಡ ತೆರೆದು ನೋಡಿದರೆ ಅವುಗಳಲ್ಲಿ ಸ್ವಾಮಿಗೆ ಸಮರ್ಪಿಸಿದ ಆಭರಣಗಳು, ವಜ್ರಗಳ ಕಿರೀಟಗಳು ಕಂಡುಬರುತ್ತೆ. ನಂತರ ಕೆಲವು ಕಾರಣಗಳಿಂದ ವಾಲ್ಟ್ ಜಿ ಅಂಡ್ ಎಚ್ ಚೇಂಬರ್ ಗಳನ್ನು ಕೂಡ ಟೆಂಪರವರಿ ಆಗಿ ಮುಚ್ಚಿಬಿಡ್ತಾರೆ. ಇನ್ನ ಇಷ್ಟೊಂದು ರಹಸ್ಯಕರವಾದ ವಾಲ್ಟ್ ಬಿ ಚೇಂಬರ್ ಅನ್ನ ತೆರೆಯೋಕೆ ಇಂದಿಗೂ ಯಾಕೆ ಇಷ್ಟು ಭಯ ಪಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕೆಲವು ಕಾರಣಗಳಿವೆ. ಅವುಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಫಸ್ಟ್ ರೀಸನ್ ನಂಬರ್ 1,
ಆ 6ನೇ ಕೊಠಡಿಯ ಕಬ್ಬಿಣದ ಬಾಗಿಲಿನ ಮೇಲೆ 2 ಭಾರಿ ಆಕಾರದ ನಾಗರ ಹಾವಿನ ಗೊಂಬೆಗಳನ್ನು ಚಿತ್ರೀಕರಿಸಲಾಗಿದೆ. ಇದರ ಅರ್ಥ ಆ ಬಾಗಿಲುಗಳನ್ನು ಯಾವತ್ತೂ ತೆರೆಯದ ಹಾಗೆ ಆ ಬಾಗಿಲಿಗೆ ನಾಗಬಂಧವನ್ನ ಹಾಕಿದ್ದಾರೆ ಎಂದು. ಆದ್ದರಿಂದ ಆ ಬಾಗಿಲನ್ನ ತೆರೆಯಬೇಕು ಅಂದ್ರೆ ಗರುಡ ಮಂತ್ರವನ್ನು ಒಂದು ವಾಯ್ಸ್ ಆಫ್ ಫ್ರೀಕ್ವೆನ್ಸಿಯಲ್ಲಿ ಹೇಳಿದ್ರೆ ಆ ಬಾಗಿಲು ತೆರೆದುಕೊಳ್ಳುತ್ತೆ. ಆದ್ರೆ ಪ್ರಸ್ತುತ ಈ ಗರುಡ ಮಂತ್ರವನ್ನ ಹೇಳುವ ವ್ಯಕ್ತಿ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಂದು, ಇದಕ್ಕೆ ವಿರುದ್ಧವಾಗಿ ಗರುಡ ಮಂತ್ರ ಹೇಳದೆ ಆ ಬಾಗಿಲನ್ನ ತೆರೆದರೆ ಪ್ರಪಂಚವೇ ನಾಶವಾಗಿ ಹೋಗುತ್ತೆ ಎಂದು ಕೆಲವು ಜನರು ವಾದಿಸ್ತಾ ಇದ್ದಾರೆ. ರೀಸನ್ ನಂಬರ್ 2, ಈ ರಾಶಕರವಾದ ಬಾಗಿಲನ್ನ ತೆರೆಯೋಕೆ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿರುವ ರಿಟೈರ್ಡ್ IPS ಆಫೀಸರ್ ಆಗಿರುವ ಸುಂದರ್ ರಾಜನ್ ವಾಲ್ಟ್ ಬಿ ಚೇಂಬರ್ ಅನ್ನ ತೆರೆಯೋಕೆ ಟ್ರೈ ಮಾಡಿರುವ ಕೇವಲ 10 ದಿನಗಳಲ್ಲಿ ಸತ್ತು ಹೋಗೋದು. ರೀಸನ್ ನಂಬರ್ 3, ವಾಲ್ಟ್ ಬಿ ಚೇಂಬರ್ ಅನ್ನ ತೆರೆಯೋಕೆ ಟ್ರೈ ಮಾಡಿರುವ ಅದೇ ವರ್ಷ ಕೇರಳದಲ್ಲಿ ವಿಪರೀತವಾದ ಪ್ರವಾಹಗಳು ಬರುತ್ತವೆ. ಈ ಪ್ರವಾಹಗಳಲ್ಲಿ ಆ ದೇವಾಲಯ ಸುತ್ತಮುತ್ತ ಇರುವ ಬಹಳಷ್ಟು ಗ್ರಾಮಗಳು ಮುಳುಗಿ ಹೋಗ್ತವೆ. ರೀಸನ್ ನಂಬರ್ 4, ಆ 6ನೇ ಕೊಠಡಿಯ ಬಾಗಿಲಿನ ಹತ್ರ ಕಿವಿ ಇಟ್ಟು ಕೇಳಿದರೆ ಅವುಗಳ ಶಬ್ದ ಕೇಳಿ ಬರುತ್ತೆ ಎಂದು ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಜನರು ಸಮುದ್ರದ ಅಲೆಗಳ ಶಬ್ದ ಕೇಳಿ ಬರ್ತಾ ಇದೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಸೊ ಈ ಬಾಗಿಲುಗಳನ್ನ ತೆರೆದರೆ ಸುನಾಮಿ ಬಂದು ಕೇರಳ ರಾಜ್ಯವೆಲ್ಲ ಮುಳುಗಿ ಹೋಗುತ್ತೆ ಎಂದು ಹೇಳ್ತಾ ಇರ್ತಾರೆ. ರೀಸನ್ ನಂಬರ್ 5, ಆ 6ನೇ ಕೊಠಡಿಯ ಬಾಗಿಲುಗಳನ್ನು ತೆರೆದ ವ್ಯಕ್ತಿ ಶಾಪಕ್ಕೆ ಗುರಿಯಾಗಿ ಸತ್ತು ಹೋಗ್ತಾನೆ ಎಂದು, ಅಥವಾ ಆ ವ್ಯಕ್ತಿ ಬಾಗಿಲುಗಳನ್ನು ತೆರೆದ ಮರುಕ್ಷಣವೇ ಒಳಗಡೆ ಇರುವ ಭಯಂಕರವಾದ ಹಾವುಗಳು ಆತನನ್ನು ಸಾಯಿಸಿ ಬಿಡುತ್ತದೆ ಎಂದು ಪ್ರಚಾರದಲ್ಲಿದೆ. ಇನ್ನು ಕೆಲವು ಜನರಾದ್ರೆ 2004ರಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಸುನಾಮಿ ಬಂದಿತ್ತು. ಆ ಸುನಾಮಿಯ ಕಾರಣದಿಂದ ತಮಿಳುನಾಡು ಮತ್ತು ಕೇರಳದಲ್ಲಿರುವ ಬಹಳಷ್ಟು ಪ್ರಾಂತ್ಯಗಳು ನೀರಿನಲ್ಲಿ ಮುಳುಗಿ ಹೋಗ್ತವೆ. ಸೊ ಇಲ್ಲಿ ನಾವು ಆಶ್ಚರ್ಯ ಪಡುವ ವಿಷಯ ಏನು ಅಂದ್ರೆ, ಆ ಸುನಾಮಿಯ ಕಾರಣದಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಸುತ್ತಮುತ್ತಲೂ ಇರುವ ಹಳ್ಳಿಗಳೆಲ್ಲ ತುಂಬಾ ದಾರುಣವಾಗಿ ಮುಳುಗಿ ಹೋಗುತ್ತೆ. ಆದ್ರೆ ಈ ದೇವಾಲಯದ ಒಳಗಡೆ ಮಾತ್ರ ಒಂದು ಹನಿ ನೀರು ಕೂಡ ಪ್ರವೇಶಿಸಲ್ಲ. ಇಷ್ಟೊಂದು ಮಹತ್ವವನ್ನ ಹೊಂದಿರುವ ಅನಂತ ಪದ್ಮನಾಭ ಸ್ವಾಮಿಯ ಆಜ್ಞೆ ಇಲ್ಲದೆ ಈ ದೇವಾಲಯದಲ್ಲಿರುವ ರಹಸ್ಯಕರವಾದ ಕೊಠಡಿಯನ್ನ ನಮಗೆ ಯಾವತ್ತೂ ಕೂಡ ತೆರೆಯಲು ಸಾಧ್ಯವಿಲ್ಲ ಎಂದು ಇನ್ನೂ ಕೆಲವು ಜನರು ವಾದಿಸ್ತಾ ಇದ್ದಾರೆ. ಬಟ್ ಏನು ಅಂದ್ರೆ, ಆ ರಹಸ್ಯ ಕೊಠಡಿಯ ಬಾಗಿಲಿನ ಹಿಂದೆ ಏನಿದೆ ಎಂಬುದು ಇಂದಿಗೂ ಕೂಡ ಒಂದು ರಹಸ್ಯವಾಗಿ ಉಳಿದು ಹೋಗಿದೆ. ಹಾಗಾದ್ರೆ ಇದರ ಬಗ್ಗೆ ನಿಮಗೆ ಏನ್ ಅನ್ನಿಸ್ತಾ ಇದೆ ಎಂದು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು.